ಹಾಯ್ ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಟು ಮೈ ಚಾನಲ್. ನನ್ನ ಚಾನಲ್ಗೆ ಹೊಸಬ್ರಾಗಿದ್ದರೆ ಸಬ್ಸ್ಕ್ರೈಬ್ ಆಗಿ, ಹಾಗೆ ಲೈಕ್ ಮಾಡಿ, ಹಾಗೆ ಶೇರ್ ಮಾಡಿ. ಇವತ್ತಿನ ಸಂಚಿಕೆ ದೃಷ್ಟಿ ಬೊಟ್ಟು. ಬನ್ನಿ ಇವತ್ತಿನ ಸಂಚಿಕೆಯಲ್ಲಿ ಏನಾಗಿದೆ ನೋಡ್ಕೊಂಬರೋಣ. ದೃಷ್ಟಿ ದತ್ತನ ಬಳಿ ಹೋಗಿ ನಿಮಗೆ ಕಾಲು ಒತ್ತಲ ಅಂತ ಕೇಳ್ತಾಳೆ. ಅದಕ್ಕೆ ದತ್ತ ಹೇಳ್ತಾನೆ, ಬೇಡ, ಒತ್ತೋದು ಬೇಡ ಅಂತ ಹೇಳ್ತಾನೆ. ಆವಾಗ ದೃಷ್ಟಿ ಇದ್ಬಿಟ್ಟು, ಇಲ್ಲ ನೀವು ತುಂಬ ಸುಸ್ತಾಗಿರ್ತೀರ, ಪ್ಲೀಸ್ ನಿಮಗೆ ಕೈ ಮುಗಿದು ಕೇಳ್ಕೊತೀನಿ, ಅರ್ಥ ಮಾಡ್ಕೊಳ್ಳಿ, ನಾನು ನಿಮಗೆ ಕಾಲು ಒತ್ತು ಕೊಡ್ತೀನಿ ಅಂತ ಕೇಳ್ತಾಳೆ. ಸರಿ ಆಯಿತು ಪರವಾಗಿಲ್ಲ ಒತ್ತು ಅಂತ ದತ್ತ ಹೇಳ್ತಾನೆ. ಹಾಗೆ ಅವಳ ಕಾಲು ಒತ್ಬೇಕಾರೆ ಹಾಗೆ ಅವನ ಪೇನೆಲ್ಲ ನೋವು ಅನುಭವಿಸ್ತಾ ಇರ್ತಾನೆ. ಆ ಟೈಮಲ್ಲಿ ಅವಳು ಅವ್ರ ಅಮ್ಮಗೆ ಕೊಟ್ಟಿರೋ ಮಾತನ್ನು ನೆನಪು ಮಾಡಿಕೊಂಡು, ಅವಾಗ ರೀ ಅಮ್ಮ ಕಾಯ್ತಾಳೆ, ಈಗ ಬರ್ತೀರಾ ಅಮ್ಮನ ಮನೆಗೆ ಊಟಕ್ಕೆ, ಹಬ್ಬದ ಅಡುಗೆ ಮಾಡ್ತಾಳಂತೆ ಅಂತ ಹೇಳ್ತಾಳೆ ದೃಷ್ಟಿ. ಅದಕ್ಕೆ ಓ ಅದಕ್ಕೆನಾ ನೀನು ಕಾಲು ಹೊತ್ತೋ ನೆಪ ಮಾಡ್ತಾ ಇರೋದು? ಇಲ್ಲ ನಾನು ಬರೋದಿಲ್ಲ ಅಂತನ. ರೀ ಬರ್ರಿ ಪ್ಲೀಸ್, ಹಾಗೆಲ್ಲ ಮಾಡಬೇಡ್ರಿ, ಪ್ಲೀಸ್ ಬನ್ನಿ ಅಂತ ಹೇಳ್ತಾಳೆ. ಸರಿ ಆಯಿತು ಬರ್ತೀನಿ ಅಂತ ಹೇಳ್ತಾನೆ. ಆವಾಗ ಅದೇ ಖುಷಿ ತಾಳಲಾರದೆ ಸುಮಿರಣ್ಣ ಸುಮಿರಣ್ಣ ಅಂತ ಕಿರಿಸ್ತಾಳೆ. ಆ ತಕ್ಷಣಕ್ಕೆ ಸುಮಿರಣ್ಣ ಬಂದುಬಿಡ್ತಾರೆ. ಸುಮಿರಣ್ಣ ಏನು ಗೊತ್ತಾ, ಸಾಹುಕಾರು ಮನೆಗೆ ಬರ್ತಾರಂತೆ, ಅದಕ್ಕೆ ನನಗೆ ತುಂಬ ಖುಷಿ ಆಗ್ತಾಯಿದೆ ಅಂತ ದೃಷ್ಟಿ ಹೇಳ್ತಾಳೆ. ಅವಾಗ ದತ್ತ ಇದ್ಬಿಟ್ಟು ಹೇಳ್ತಾನೆ, ಓಹೋ ಅಣ್ಣ ತಂಗಿ ಇಬ್ಬರು ಕಲ್ತ್ಬಿಟ್ರೆ ಸಾಕು, ನನ್ನ ತಲೆ ತಿಂದುಬಿಡ್ತಾರೆ ಅಂತಂದು ಸಿಟ್ಟಿಲಿ ಎದ್ಬಿಡ್ತಾನೆ. ಆವಾಗ ಸುಮಿರಣ್ಣಗೆ ಡೌಟ್ ಬರುತ್ತೆ, ಹೌದಾ ಒಪ್ಕೊಂಡ್ರಾ, ಅಷ್ಟು ಸುಲಭವಾಗಿ ಒಪ್ಕೊಂಡ್ಬಿಟ್ರಾ ಬಾಸು, ಏನೋ ಮಿಸ್ ಹೊಡಿತೈತಲ್ಲ ಅಂತ ಆಲೋಚನೆ ಮಾಡ್ತಾ ಇರ್ತಾನೆ. ಆಮೇಲೆ ದತ್ತ ಯೋಚನೆ ಮಾಡಿಬಿಟ್ಟು ಹೇಳ್ತಾನೆ, ನಾನು ನಿಮ್ಮ ಮನೆಗೆ ಬರಬೇಕಂದ್ರೆ ಒಂದು ಕಂಡೀಷನ್ ಇದೆ ಅಂತ ಹೇಳ್ತಾನೆ. ಆವಾಗ ಇದ್ಬಿಟ್ಟು ಏನು ಕಂಡೀಷನ್ಸ್ ಸೌಕರ್ಯ ಅಂತ ಕೇಳ್ತಾಳೆ. ನಾನು ನಿಮ್ಮ ಮನೆಗೆ ಬರಬೇಕಾದ್ರೆ ನನ್ನ ಅಕ್ಕ ತಂಗಿಯರ ಪರ್ಮಿಷನ್ ಬೇಕು ಅಂತ ಹೇಳ್ತಾನೆ. ಎಲ್ಲ ನೆನೆಸ್ಕೊಂಬಿಟ್ಟು ಅವ್ರ ತಂಗಿಯವ್ರು ಮಾತಾಡಿರೋದೆಲ್ಲ ನೆನೆಸ್ಕೊಂಬಿಟ್ಟು ಹೇಳ್ತಾನೆ ಹಾಗಂತ. ಆವಾಗ ಅಂದ್ಕೊಂಡೆ ದತ್ತಬಾಯಿ ಏನಾದರೂ ಒಂದು ಕಂಡೀಷನ್ ಹಾಕ್ತಾರೆ, ಅಷ್ಟು ಸುಲಭವಾಗಿ ಒಪ್ಪೋದಿಲ್ಲಲ್ಲ ಇವರು ಅಂತ ನಾನು ಅಂದ್ಕೊಂಡೆ ಅಂತ ಸುಮೀರಣ್ಣ ಯೋಚನೆ ಮಾಡ್ತಾರೆ. ಅದೇ ಟೈಮ್ಗೆ ಈ ಥರ ಅಂದ್ಬಿಟ್ರಲ್ಲ ಸಾಹುಕಾರ ಅಂತ ದೃಷ್ಟಿಗೆ ಯೋಚನೆ ಆಗುತ್ತೆ. ಆಮೇಲೆ ಮನೆಗೆ ಹೋಗ್ತಾಳೆ. ಅವರಮ್ಮ ಮನೆಯೆಲ್ಲ ಕ್ಲೀನ್ ಮಾಡ್ತಾ ಇರುತ್ತೆ, ಸುಣ್ಣ ಬಳಿತಾ ಇರ್ತದೆ. ಏನಮ್ಮ ಈ ಥರ ಮಾಡ್ತಾಯಿದ್ದೆ, ಮೊದಲೇ ನಿನಗೆ ಹುಷಾರಿಲ್ಲ ಏನಿಲ್ಲ, ಯಾಕೆ ಸುಣ್ಣ ಬಳಿತಾ ಇದೀಯ ಅಂತ ಕೇಳಿದರೆ, ಇಲ್ಲಮ್ಮ ಅಳಿಯಂದ್ರು ಮನೆಗೆ ಬರ್ತಾರಲ್ಲ, ಮನೆ ನೋಡಿ ಪ್ರಶಾಂತವಾಗಿದ್ದರೆ ಅವ್ರ ಮನಸ್ಸಿಗೂ ಖುಷಿಯಾಗುತ್ತೆ, ನನಗೂ ಖುಷಿಯಾಗುತ್ತೆ ಅಂತ ಆಲೋಚನೆ ಮಾಡ್ತಾಳೆ. ಆಮೇಲೆ ಅಯ್ಯೋ ತಡಿ ನಿನಗೆ ಕುಡಿಯೋಕ್ಕೆ ಮಜ್ಜಿಗೆ ತೊಗೊಂಬರ್ತೀನಿ ಅಂತ ಒಳಗಡೆ ಹೋಗ್ತಾಳೆ. ದೃಷ್ಟಿ ಆಲೋಚನೆ ಮಾಡ್ತಾಳೆ, ಅಮ್ಮನ ಕೊಟ್ಟಿರೋ ಮಾತು ನಾನು ಹೆಂಗೆ ಉಳಿಸ್ಕೊಂಡ್ಲಿ, ಅವ್ರು ನೋಡಿದ್ರೆ ಬರೋ ಹಾಗಿಲ್ಲ, ಅವ್ರು ಬರಬೇಕಂದ್ರೆ ಅವ್ರ ಅಕ್ಕ ತಂಗಿಯರ ಹತ್ರ ನಾನು ಪರ್ಮಿಷನ್ ತೊಗೋಬೇಕು, ಅವ್ರು ಮೊದಲೇ ಒಪ್ಪಲ್ಲ, ಅವ್ರು ಬರಲ್ಲ ಅಂತ ಗೊತ್ತಾದ್ರೆ ಅಮ್ಮ ಹೆಂಗೆ ತಿಳಿತಾಳೆ ಅಂತ ಅದೆಲ್ಲ ಆಲೋಚನೆ ಮಾಡ್ತಾಳೆ. ಮನೆಯವರೆಲ್ಲರೂ ಊಟಕ್ಕೆ ಕೂತಿರ್ತಾರೆ ದತ್ತ ಮನೆಯಲ್ಲಿ. ಅವರು ಶರಾವತಿಯ ಚಿಕ್ಕಮ್ಮನವರೇ, ನೀವು ಅಕ್ಕ ತಂಗಿಯರೆಲ್ಲ ಒಪ್ಕೊಂಡ್ರೆ ನಮ್ಮ ಮನೆಗೆ ಬರಬೇಕು, ಸಾಹುಕಾರ ಹೇಳಿದ್ದಾರೆ, ನಮ್ಮಮ್ಮ ಊಟಕ್ಕೆ ಕರೆದಿದ್ದಾರೆ, ನಿಮ್ಮ ಪರ್ಮಿಷನ್ ಕೊಟ್ಟರೆ ಅವ್ರು ಬರ್ತಾರೆ ಅಂತ ಹೇಳ್ತಾರೆ. ಆವಾಗ ಇವರಿಬ್ಬರು ಅಕ್ಕ ತಂಗಿಯರು ಒಪ್ಪೋದೇ ಇಲ್ಲ. ಹಾಗಾದರೆ ದತ್ತಬಾಯಿ ದೃಷ್ಟಿ ಮನೆಗೆ ಹೋಗ್ತಾರಾ? ನೋಡೋಣ ಮುಂದಿನ ಸಂಚಿಕೆಯಲ್ಲಿ.